ನಿನ್ನೆ ಘಟನೆ ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮನೆ ಮುಂದೆ ಶೂಟೌಟ್ ಕೂಡ ಆಗಿದೆ ಬ್ಯಾನರ್ ಕಟ್ಟೋ ವಿಚಾರದಲ್ಲಿ ಆ ಗಲಾಟೆ ಆಗಿರೋದು ಅದೆಲ್ಲ ಗೊತ್ತಿರೋದು ವಿಚಾರ. ಫೈರಿಂಗು ಆಗಿಬಿಟ್ಟು ಅಲ್ಲೊಬ್ಬ ನಮ್ಮ ಕಾರ್ಯಕರ್ತನೇ ಒಬ್ಬ ಫೈರಿಂಗಲ್ಲಿ ಸತ್ತಿದ್ದಾನೆ. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ಹೇಗೆ ಫೈರಿಂಗ್ ಆಯಿತು, ಹೆಂಗಾಯಿತು, ಏನಾಯಿತು ಅಂತ ಹೇಳ್ಬಿಟ್ಟು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಅದು ಯಾರು ಮಾಡಿದ್ದಾರೆ ಅದು ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ನಾವು ತಗೊಂಡಿವಿ. ನಾವು ಸರ್, ನೀವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇಲ್ಲಿನ SP-ಗೆ DC-ಗೆ ಮಾತಾಡಿದ್ದಾರೆ ಸರ್, ಪರಿಸ್ಥಿತಿ ಹೇಗಿದೆ? ಮಾಡಿದ್ದೀವಿ. ಟೋಟಲ್ 100% ಕಂಟ್ರೋಲ್ ಆಗಿದೆ. ರಾತ್ರಿನೇ ಕಂಟ್ರೋಲ್ ಬಂತು. ರಾತ್ರಿ 12:30 1 ಗಂಟೆ ಅಷ್ಟೇ ರಾತ್ರಿ ಕಂಟ್ರೋಲ್ ಬಂತು. ಅದಾದ ಈಗ ಸದ್ಯಕ್ಕೆ ಕಂಟ್ರೋಲ್ ಆಗಿದೆ. ಏನು ಸಮಸ್ಯೆ ಇದೆ ಅಂತ ಸದ್ಯಕ್ಕಿಲ್ಲ. ಅದಕ್ಕೆ CM ಗಮನಕ್ಕೆ ತಂದು ಏನೇನಾಯ್ತು ಅಂತ ಹೇಳ್ಬಿಟ್ಟು ನಾನು ಬಂದಿದ್ದು, ಇಂಟೆಲಿಜೆನ್ಸ್ ಚೀಫು ಬಂದಿದ್ದರು, DG ಬಂದಿದ್ದರು, ನಾವೆಲ್ಲ ಸೇರಿ CM ಮನೆ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇಲ್ಲ, ಬೇಕಾಗಿಲ್ಲ. ಪೋಸ್ಟರ್ ಕಟ್ಟೋ ವಿಚಾರದಲ್ಲೇ ಇದು ಗಲಾಟೆ ಆಗಿರೋದು. ಮನೆ ಮುಂದೇನೋ ಪೋಸ್ಟರ್ ಕಟ್ಟಿದ ವಿಚಾರಕ್ಕೇ ನಮ್ಮ ಕಾರ್ಯಕರ್ತರು BJP ಕಾರ್ಯಕರ್ತರು ಸೇರಿ ಗಲಾಟೆಯಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿದೆ. ಪಾಪ ಒಬ್ಬ ನಿಧನ ಹೊಂದಿದ್ದಾರೆ. ಪಾಪ ಅಮಾಯಕ ಅವನು. ಪಾಪ ಒಳ್ಳೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ಒಳ್ಳೆ ಸೋಷಿಯಲ್ ವರ್ಕರ್ ಮಾಡೋನು, ಒಳ್ಳೆ ಜನ ಸೇವೆ ಮಾಡೋನು. ಅವನು ಇವತ್ತು ನಿಧನ ಹೊಂದಿದ್ದಾನೆ. ಈಗ ಫೈರಿಂಗ್ ಯಾವ ಥರ ಆಯಿತು ಅಂತ ಹೇಳ್ಬಿಟ್ಟು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಇದು ಬಾಡಿ ಪೋಸ್ಟ್ಮಾರ್ಟಮ್ ಆಗಿದೆ ಅನಿಸ್ತಾ ಮಾಹಿತಿ ನನಗೆ ಬಂದಿದೆ. ಈಗ ಪೊಲೀಸವರು ತನಿಖೆ ಮಾಡ್ತಾ ಇದ್ದಾರೆ. ಆ ತನಿಖೆದಲ್ಲಿ ಗೊತ್ತಾಗ್ತದೆ ಹೆಂಗೆ ಫೈರಿಂಗ್ ಆಯ್ತು. ಅದೇ ಇದಾಗಬಾರ್ದಾಗಿದ್ದು ಹೆಂಗಾಯ್ತು ಅಂತ ಅವರು ಸಿಟ್ಟು ಮಾಡಿಕೊಂಡು ಈ ಸಣ್ಣ ವಿಚಾರಕ್ಕೆ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿದೆ ಅಂತ ಹೇಳ್ಬಿಟ್ಟು CM ಬೇಜಾರು ಮಾಡಿಕೊಂಡ್ರು. ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆಯಲ್ಲಿ ಗೊತ್ತಾಗ್ತದೆ ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಫೈರಿಂಗ್ ಹೆಂಗಾಯಿತು, ಏನಾಯ್ತು ಅಂತ ಪೊಲೀಸರು ತನಿಖೆ ಮೇಲೆ ಗೊತ್ತಾಗ್ತದೆ. ಅದು ಯಾರನ್ನ ಇರಲಿ, ಯಾರು ಮಾಡಿದ್ದಾರೆ ಅವ್ರ ಮೇಲೆ ನಾವು ಕ್ರಮ ತಗೊಂಡು. ಸರ್, ಸ್ಟ್ಯಾಚ್ಯೂ ವಿಚಾರದಲ್ಲಿ ಕಾರ್ಯಕ್ರಮ ಆ ಟೈಮ್ ನಡೆಯುತ್ತೆ, ಆ ದಿನಾಂಕ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಇಲ್ಲ ನೋಡುವ, ಈಗ ಚರ್ಚೆ ಮಾಡ್ತೀವಿ ನಾವು. ಈಗ ನಾಗೇಂದ್ರ ಆಲ್ರೆಡಿ ಈಗ ಆನ್ ದ ವೇ ನಾಗೇಂದ್ರ ಅವರು ಬಳ್ಳಾರಿಗೆ ಹೋಗ್ತಾ ಇದ್ದಾರೆ. ಗಣೇಶ್ ಅವ್ರ ಜೊತೆ ಮನೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ನಾನು ಇದು ಕೋಗಿಲು ಮನೆಗಳದು ಮನೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಆದಮೇಲೆ ಒಂದು ಮೀಟಿಂಗ್ ಕರೆದ್ಬಿಟ್ಟವ್ರೆ. 5:30 6 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ಆ ಮೀಟಿಂಗ್ ಆದಮೇಲೆ ನಾನು ಬಳ್ಳಾರಿಗೆ ಹೋಗ್ತಾ ಇದ್ದೀನಿ. ಓಕೆ.